ಆತ್ಮೀಯ ಸ್ಪರ್ಧಾಂತರೇ ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಶಿಕ್ಷಕರಾಗ ಬಯಸುವವರಿಗೆ ತುಂಬಾ ಒಂದು ಪ್ರಮುಖವಾಗಿರ್ತಕ್ಕಂಥ ರೋಲ್ ಅನ್ನ ಮಾಡುತ್ತೆ. ನೀವೆಷ್ಟು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ನೀವು ಶಿಕ್ಷಕರ ಪಟ್ಟಿಯಲ್ಲಿ ಏನಪ್ಪಾ ಅಂದ್ರ ಸಮೀಪ ಇರ್ತೀರಿ ಅಂತೇಳಿ ಒಂದು ಕಿವಿಮಾತನ್ನ ಹೇಳುತ್ತಾ, ಸಾಕಷ್ಟು ನಾವಿಲ್ಲಿ ಇದನ್ನ ಶೈಕ್ಷಣಿಕ ಮನೋವಿಜ್ಞಾನವನ್ನ ನಾವು ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ರು ಏನಪ್ಪಾ ಅಂದ್ರೆ ಇದು ಕಡಿಮೆನೇ ಅಂತೇಳಿ ನಾನು ಅನ್ಕೋತೀನಿ. ಯಾಕಂದ್ರ ಇಲ್ಲಿ ಬರ್ತಕ್ಕಂಥ ಕ್ವೆಷನ್ಸ್ ಏನಪ್ಪಾ ಅಂತಂದ್ರ ಸಾಕಷ್ಟು ಅಪ್ಲೈಡ್ ಕ್ವೆಷನ್ ಅನ್ನ ತೆಗೆಯುವಂತ ಸಾಧ್ಯತೆ ಜಾಸ್ತಿ ಇರ್ತದ. ಆ ಕಾರಣಕ್ಕಾಗಿ ಇದನ್ನ ನೀವು ತರಗತಿ ಒಳಗ ಮಗುವಿನನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ, ಅಪ್ಲೈಡ್ ಮಾಡಿಕೊಳ್ಳುವುದರ ಮೂಲಕ, ಮನೆಯೊಳಗೆ ಏನಪ್ಪಾ ಅಂದ್ರ ಸಾಕಷ್ಟು ಮಕ್ಕಳಿರ್ತಾವ, ಅವುಗಳ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ, ಸೊ ಈ ಸಬ್ಜೆಕ್ಟ್ ಅನ್ನ ನೀವು ಅಪ್ಲೈಡ್ ಮೂಲಕ ಕಲಿಬೇಕಂತೇಳಿ ನಾನು ತಮಗೆ ಒಂದು ಕಿವಿಮಾತನ್ನ ಹೇಳುತ್ತಾ, ನಮಗೂ ಏನಪ್ಪಾ ಅಂದ್ರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಏನಂದ್ರೆ ಚೆನ್ನಾಗಿ ಇದನ್ನ ಕೊಡಬೇಕು. ಈ ಒಂದು ಸಬ್ಜೆಕ್ಟ್ ಮೇಲೆ ಎಲ್ಲಾ ಒಂದು ಅಂದ್ರೆ ನಿಮ್ಮ ಶಿಕ್ಷಕರ ಆಯ್ಕೆ ನಿಂತಿರ್ತದ ಅಂತೇಳಿ ನಮ್ಗೆ ತುಂಬಾ ಸರಿ ಏನಪ್ಪಾ ಅಂದ್ರ ಅನಿಸ್ತದ. ಆ ಕಾರಣಕ್ಕಾಗಿ ಮತ್ತೆ ಏನಪ್ಪಾ ಅಂತಂದ್ರ ಈ ನೋಟ್ಸ್ ಅನ್ನ ತೆಗೆಯುವಂತ ಒಂದು ವಿಚಾರದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿ ಸಾಕಷ್ಟು ಬುಕ್ ಗಳನ್ನ ರೆಫರ್ ಮಾಡಿ, ಮತ್ತೆ ನಿಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಹೇಳ್ಬೇಕಂತೇಳಿ ನಂದೊಂದು ಪ್ರಮುಖವಾಗಿರ್ತಕ್ಕಂತ ಉದ್ದೇಶ ಆಗಿದೆ. ಹಾಗಾದ್ರೆ ತರಗತಿಯ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನ ಎಷ್ಟು ಅವಶ್ಯಕ? ಸಾಕಷ್ಟು ವಿಧಾನಗಳನ್ನ ಮತ್ತು ಸಾಕಷ್ಟು ಪಂಥಗಳು, ಸಾಕಷ್ಟು ಒಂದು ಏನು ಈ ಸೈಕಾಲಜಿ ಒಳಗ ಸಾಕಷ್ಟು ಮೆಥಡ್ಸ್ ಗಳನ್ನ ನೋಡ್ತೀವಿ ನಾವು. ಅಂದ್ರೆ ಇವೆಲ್ಲಾ ಕಲಿಯುವುದರಿಂದ ನೀವೊಬ್ಬ ಶಿಕ್ಷಕರಾಗಿ ತರಗತಿ ಒಳಗ ಮಗುವಿಗೆ ಯಾವ ಯಾವ ವಿಧಾನಗಳನ್ನ ಬಳಸಿಕೊಂಡು ನೀವು ಪಾಠ ಮಾಡಬಹುದು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ನಾನು ಏನಪ್ಪಾ ಅಂತಂದ್ರ ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೈಕಾಲಜಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನೀವು ನೇಮಕಾತಿ ಆಗ್ಲಿಕ್ಕೆ ಹತ್ತಿರ ಇರ್ತೀರಿ. ಆ ಕಾರಣಕ್ಕಾಗಿ ನಿಮ್ಗೆ ಏನೇನು ಬೇಕಲ್ಲ, ಸೊ ಅದನ್ನ ಎಲ್ಲ ಕೊಡ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಏನಪ್ಪಾ ಅಂದ್ರೆ ಇದಕ್ಕ ಕೇವಲ ನೋಟ್ಸ್ ಕೊಟ್ಟು ನಿಮ್ಮ ಕೈ ತೊಳ್ಕೊಂತ ಪ್ರಯತ್ನ ಮಾಡುದಿಲ್ಲ. ನಮ್ಮ ಉದ್ದೇಶ ಏನಾಗಿದೆ ಅಂದ್ರೆ 40ರಿಂದ 45 ಅಂಕಗಳು. ನಮ್ಮಲ್ಲಿ ಏನ್ ನೀವು ಕ್ಲಾಸ್ ತಗೊಂಡ್ರಲ್ಲ 30-35 ಜನ. ಸೊ ಈ ಸದ್ಯಕ್ಕೆ ಇಷ್ಟು ತಗೊಂಡ್ರಿ. ಬಹಳಷ್ಟು ಏನಪ್ಪಾ ಅಂದ್ರೆ ತಗೋತಾ ಇದ್ರಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಏನಪ್ಪಾ ಅಂದ್ರೆ ಹೇಳ್ತಾ ಇದ್ರಿ, ಹೇಳಿ. ಮತ್ತೆ ಈ ತರ ಒಂದು ಕ್ಲಾಸ್ ಇದೆ ಅಂತೇಳಿ ಮನವರಿಕೆ ಮಾಡಿ ಅವರಿಗೆ. ಈ ನಮ್ದು ಉದ್ದೇಶ ಏನಂದ್ರೆ ನೀವು ಅಪಾಯಿಂಟ್ ಆಗ್ಬೇಕು. ನೀವೊಬ್ಬ ಶಿಕ್ಷಕರಾಗಿ ಹೊರಹೊಮ್ಮಬೇಕು. ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರಾಗಬೇಕು. ಸೊ ಆ ಕಾರಣಕ್ಕಾಗಿ ಬಹಳ ಹೇಳೋದು ಅವಶ್ಯಕತೆ ಇಲ್ಲ. ಹಿಂದಿನ ಒಂದು ತರಗತಿಯಲ್ಲಿ ಫಸ್ಟ್ ಟಾಪಿಕ್ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಈ ತತ್ವಶಾಸ್ತ್ರದ ಭಾಗ ಆಗಿರ್ತಕ್ಕಂಥ ಮನೋವಿಜ್ಞಾನ, ಮನೋವಿಜ್ಞಾನದ ಸಬ್ ಶಾಖೆ ಅಂದ್ರೆ ಅಪ್ಲೈಡ್ ಶಾಖೆ ಆಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ, ಮನೋವಿಜ್ಞಾನ ಅಂದ್ರೆ ಏನು, ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು, ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಯಾವುವು, ಯಾವ ಯಾವ ವಿಧಾನಗಳ ಮೂಲಕ ತರಗತಿ ಒಳಗೆ ನೀವು ಮಕ್ಕಳಿಗೆ ಪಾಠ ಬೋಧನೆ ಮಾಡಿದ್ರೆ ಅತ್ಯಂತ ಸರಳವಾಗಿ ಅವರಿಗೆ ಅರ್ಥ ಆಗ್ತದ. ಆಮೇಲೆ ಪಂಥಗಳು ಅಂತ ಹೇಳಿ ಬರ್ತಾವ. ಸೊ ನೆಕ್ಸ್ಟ್ ಒಂದು ಕಂಟೆಂಟ್ ಏನಂದ್ರೆ ಪಂಥಗಳು ಅಂತ ಹೇಳಿ ಬರ್ತಾವ. ಅಂದ್ರೆ ಇಲ್ಲಿ ಪಂಥಗಳು ಮತ್ತೆ ವಿಧಾನಗಳಿಗೆ ವ್ಯತ್ಯಾಸ ಇದೆ. ಅಲ್ಲಿ ವಿಧಾನಗಳಲ್ಲಿ ಒಬ್ರು ಏನ್ ಪಾತ್ರ ಅದಕ್ಕ ತಳಹದಿ ಆಗಿರ್ತಾರ. ಅಂದ್ರೆ ಒಬ್ರು ಅದಕ್ಕ ಪಿತಾಮಹ ಆಗಿರ್ತಾರ. ಒಂದಿಷ್ಟು ಜನ ಅದಕ್ಕ ಸಪೋರ್ಟ್ ಮಾಡಿರ್ಬಹುದು. ಆದ್ರೆ ಪಂಥಗಳು ಬೇರೆ. ಪಂಥಗಳಂದ್ರೆ ಅಂದ್ರೆ ಏನಂದ್ರೆ ತರಗತಿ ಒಳಗ ಸಾಕಷ್ಟು ವಿಧಾನಗಳಲ್ಲಿ ಈ ಪಂಥಗಳ ಒಂದು ಮಹತ್ವದ ಕೊಡುಗೆ ಆಗಿದೆ. ಯಾಕಂತ ಹೇಳ್ತಾ ಇದ್ದೀನಿ, ಪಂಥಗಳಂದ್ರೆ ಒಬ್ರು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಲ್ಲ. ಒಂದು ಗುಂಪುಗಳು ಕೂಡಿ ಅಂದ್ರ ಮನೋವಿಜ್ಞಾನಿಗಳ ಗುಂಪುಗಳು ಸೇರಿ ಮಗುವಿಗೆ ಯಾವ ರೀತಿ ಈ ಒಂದು ಪಂಥಗಳಿಂದ ಉಪಯೋಗ ಆಗ್ತದ. ಅಂದ್ರೆ ನಮ್ಮ ಥಿಯರಿ ನಾವೆಲ್ಲರೂ ಸೇರಿರ್ತೀವಿ. ನಾವೆಲ್ಲರೂ ಸೇರಿ ಒಂದು ಡಿಸೈಡ್ ಮಾಡ್ತೀವಲ್ಲ, ಹಾಗೆ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಪಂಥಗಳು, ಒಂದೊಂದು ಪಂಥಗಳು ಆ ಒಂದೊಂದು ಮಗುವಿನಲ್ಲಿರ್ತಕ್ಕಂಥ ಆ ಸಾಮರ್ಥ್ಯಗಳನ್ನ ಹೊರಗೆ ಹಾಕ್ಲಿಕ್ಕೆ ಇವು ಪ್ರಯತ್ನವನ್ನ ಮಾಡ್ತಾವ. ಸೊ ಆ ಕಾರಣಕ್ಕಾಗಿ ಮನೋವಿಜ್ಞಾನ ಅಂತಕ್ಕಂಥದ್ದು ಮನೋವಿಜ್ಞಾನದ ಪರಿಕಲ್ಪನೆ ಕುರಿತು, ಅದರ ಅಧ್ಯಯನ ವಸ್ತು, ಅಧ್ಯಯನದ ಗುರಿ, ಅಧ್ಯಯನದ ವಿಧಾನದ ಕುರಿತು ಸಮಾನ ನಿಲುವುಗಳನ್ನ ಹೊಂದಿರುವಂತ ಮನೋವಿಜ್ಞಾನಿಗಳ ಒಂದು ಗುಂಪುಗಳನ್ನ ನಾವೇನಂತ ಕರಿತೀವಿ, ಪಂಥಗಳು ಅಂತ ಕರಿತೀವಿ. ಈ ಮನೋವಿಜ್ಞಾನದಲ್ಲಿ ಒಂದು ಯಾವುದೋ ಒಂದು ವಸ್ತು ಐತಿ. ಆ ವಸ್ತುವಿನ ಬಗ್ಗೆ ಅದನ್ನ ಅಧ್ಯಯನ ಮಾಡ್ಬೇಕು. ಒಂದು ಗುರಿಯನ್ನ ಹಾಕೋತೀವಿ. ಆ ಅಧ್ಯಯನದಲ್ಲಿ ಯಾವ ಒಂದು ಗುರಿ ಹಾಕೊಂಡು ಯಾವ ಒಂದು ವಿಧಾನದ ಮೂಲಕ ಇದನ್ನ ನಾವು ತಿಳಿಸ್ಬೇಕು. ಮತ್ತೆ ಇಲ್ಲಿರ್ತಕ್ಕಂತ ಈ ಗುಂಪುಗಳು ಏನೈತಲ್ಲ, ಅವರ ಎಲ್ಲಾ ಒಂದು ಮನೋವಿಜ್ಞಾನಿಗಳ ಉದ್ದೇಶ ಒಂದೇ ಆಗಿರ್ತೈತಿ. ಸೊ ಸಮಾನ ನಿಲುವುಗಳನ್ನ ಹೊಂದಿರತಕ್ಕಂತ ಮನೋವಿಜ್ಞಾನಿಗಳ ಗುಂಪನ್ನ ನಾವು ಪಂಥ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪಂಥ ಅಂದ್ರೆ ಏನು, ವಿಧಾನ ಅಂದ್ರೆ ಏನು, ಕ್ಲಾರಿಟಿ ಆಗ್ಬೇಕಾಗತ್ತೆ. ಸೊ ಇವರ ವಿಚಾರಧಾರೆಗಳು, ಇವೇನು ಗುಂಪು ಐತಲ್ಲ, ಇವರ ವಿಚಾರಧಾರೆಗಳನ್ನ ನಾವು ಮುಂದೆ ಏನ್ ಪಾತ್ರ, ಇವರ ವಾದ ಮೇಲೇನೆ ಏನ್ ಪಾತ್ರ ಸಾಕಷ್ಟು ಪ್ರಶ್ನೆಗಳು ಬರ್ತಾವ. ಸೊ ಅದನ್ನ ಕೇರ್ಫುಲ್ ಆಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಇಲ್ಲಿ ಭಾವಿ ಶಿಕ್ಷಕರಾಗಲು, ನೀವೊಬ್ಬ ಭಾವಿ ಶಿಕ್ಷಕರಾಗಲು ಮನೋವಿಜ್ಞಾನದ ಒಂದು ಜ್ಞಾನ ನಿಮಗೆ ತುಂಬಾ ಅವಶ್ಯಕ. ಮನೋವಿಜ್ಞಾನದ ಕ್ರಮಬದ್ಧ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ವರ್ತನೆಯನ್ನು,
ವಿದ್ಯಾರ್ಥಿಗಳ ವರ್ತನೆಯನ್ನು ವಿವಿಧ ವಿಧಾನಗಳ ಮೂಲಕ ಅಧ್ಯಯನ ಮಾಡಲು ಈ ಪಂಥ ನೆರವಾಗ್ತದೆ. ಅಂದ್ರೆ ನೀವೊಬ್ಬ ಭಾವಿ ಶಿಕ್ಷಕರ ಆಗ್ಬೇಕಾದ್ರೆ ನೀವು ಫಸ್ಟ್ ಮನೋವಿಜ್ಞಾನದ ಸಂಪೂರ್ಣವಾಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಅದ್ರಲ್ಲಿ ಸಾಕಷ್ಟು ಏನ್ ಪಾತ್ರ ವಿಧಾನಗಳು ಮತ್ತೆ ಆ ಏನು ಪರಿಣಾಮಕಾರಿ ಯಾವ ಒಂದು ಮೂಲಕ ನೀವು ತರಗತಿ ಒಳಗೆ ಮಗುವಿಗೆ ಕಲಿಸಿದ್ರೆ ಅದು ಎಫೆಕ್ಟಿವ್ ಟೀಚಿಂಗ್ ಆಗ್ತದ ಅಂತಕ್ಕಂಥದ್ದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಸೊ ಆ ಕಾರಣಕ್ಕಾಗಿ ವಿಧಾನಗಳ ಮೂಲಕ ಅಧ್ಯಯನ ಮಾಡಲು ಈ ಪಂಥಗಳು ಯಾವ ಪಂಥಗಳು ಮನೋವಿಜ್ಞಾನದ ಪಂಥಗಳು ನೆರವಾಗ್ತವ. ಮತ್ತೆ ತನ್ನ ಒಂದು ಆ ಅಪೇಕ್ಷಿತ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ತರಲು ಅಂದ್ರೆ ನೀವೇನು ಮಗುವಿನಲ್ಲಿ ಬೆಳೆಸ್ಬೇಕ ಅನ್ಕೋತೀರಿ ಶಿಕ್ಷಕರಾದವರು, ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಏನಪ್ಪಾ ಅಂತಂದ್ರ ಮಗುನನ್ನ ನೀವು ಬದಲಾವಣೆ ಮಾಡಲು ಸಹಾಯಕ ಆಗ್ತದ. ಅದ್ರ ಯಾವ್ದ್ರಿಂದ ಅಂತ ಕೇಳಿದಾಗ ಇಂದ ಅಂತೇಳಿ ನಾವು ನೋಡ್ತೀವಿ. ಇನ್ನ ಪ್ರಮುಖವಾಗಿರ್ತಕ್ಕಂಥ ಪಂಥಗಳು ಸಾಕಷ್ಟು ವಿಧಾನಗಳು ಮತ್ತು ಪಂಥಗಳು ಅಂತ ಹೇಳಿ ಬರ್ತಾವ. ಎಲ್ಲ ಕಲಿಯುವಂತ ಅವಶ್ಯಕತೆ ಇಲ್ಲ. ಎಕ್ಸಾಮ್ಸ್ಗೆ ಏನ್ ಬೇಕು ನಮಗ ಮುಖ್ಯವಾಗಿ ತರಗತಿಯ ಶಿಕ್ಷಕರಿಗೆ ನಿಮ್ಮ ಬೋಧನೆ ಪರಿಣಾಮಕಾರಿಯಾಗಲು ಯಾವ ಯಾವ ಪಂಥಗಳು ಉಪಯೋಗ ಆಗ್ತಾವ ಅಂತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ 6 ಪಂಥಗಳನ್ನ ನೋಡ್ತೀವಿ ನಾವು. ಅದರಲ್ಲಿ ಬರ್ತಕ್ಕಂಥದ್ದು ವರ್ತನಾ ಪಂಥ ಅಂತೇಳಿ ಬರ್ತದ, ಗೆಸ್ಟಾಲ್ಟ್ ಪಂಥ ಅಂತೇಳಿ ಬರ್ತದ, ಮನೋವಿಶ್ಲೇಷಣಾ ಪಂಥ ಅಂತೇಳಿ ಬರ್ತದ, ರಚನಾ ಪಂಥ, ನೆಕ್ಸ್ಟ್ ಮಾನವತಾವಾದ ಪಂಥ, ಮಾನವತಾ ಪಂಥ, ಕ್ರಿಯಾತ್ಮಕ ಪಂಥ ಅಂತೇಳಿ ಬರ್ತದ. ಪ್ರಮುಖವಾಗಿ 6 ಪಂಥಗಳು ಬರ್ತವ. ಸೊ ಇಲ್ಲಿ ಆ ನೆಕ್ಸ್ಟ್ ಪ್ರಮುಖವಾಗಿ ಬರ್ತಕ್ಕಂಥ ವರ್ತನಾ ಪಂಥ. ಇದ್ರ ಮೇಲೆ ಬಹಳಷ್ಟು ಕ್ವಶನ್ಗಳು ಕೇಳಿದಾನ. ವರ್ತನಾ ಪಂಥ ಮತ್ತು ಗೆಸ್ಟಾಲ್ಟ್ ಪಂಥ ಬಹಳ ಮುಖ್ಯವಾಗಿರ್ತಕ್ಕಂಥವು. ಹಾಗಾದ್ರೆ ವರ್ತನಾ ಪಂಥ ಅಂದ್ರೆ ಏನು, ಇದರ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದು ನಮ್ಗ ಬೇಸಿಕ್ ಆಗಿ ಒಂದಿಷ್ಟು ಅಂಶಗಳನ್ನ ತಿಳ್ಕೋಬೇಕು. ಆಮೇಲೆ ಇದ್ರ ಮೇಲೆ ಯಾವ ರೀತಿ ಅಪ್ಲೈಡ್ ಬರ್ತಾವಲ್ಲ ಅವುಗಳನ್ನ ಮುಂದೆ ನಿಮ್ಗೆ ಕ್ವಶನ್ಸ್ ಅನ್ನ ಪ್ರೇ ಮಾಡೋದ್ರ ಮೂಲಕ ಹೇಳ್ತೀನಿ ನಾನು. ಓಕೆ, ಇಲ್ಲಿ ವರ್ತನಾ ಪಂಥದ ಬಿಹೇವಿಯರಿಸಂ ಅಂತೇಳಿ ಏನಿದೆಯಲ್ಲ, ವರ್ತನಾ ಪಂಥದ ಪ್ರತಿಪಾದಕರು ಯಾರು ಅಂತೇಳಿ ಪ್ರಶ್ನೆ ಕೇಳ್ತಾನ. ವರ್ತನೆ ಅಂತೇಳಿ ಬರ್ತಂದ್ರೆ ನಿಮ್ಗ ಜಾನ್ ಬಿ ವ್ಯಾಟ್ಸನ್ ಅಂತೇಳಿ. ಇದು ವರ್ತನಾ ಪಂಥಕ ಇವರು ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವರ್ತನೆ ಅಂತೇಳಿ ಬಂದ್ರೆ ಜಾನ್ ಬಿ ವ್ಯಾಟ್ಸನ್. ಇದು ನೋಡ್ರಿ ನೀವು ಓದಾಗ ಐತ್ ನೋಡ್ರಿ, ಇದನ್ನು ಏನ್ ಪಾತ್ರ ವರ್ತನಾ ಪಂಥ, ವ್ಯಾಟ್ಸನ್ ವರ್ತನಾ ಪಂಥ ನೆನ್ಪಿಟ್ಕೋಬಹುದು. ಸೊ ಹಾಗಾದ್ರೆ ಪ್ರಾಣಿಗಳ ಹಾಗೂ ಮಾನವರ ವರ್ತನೆ ಮತ್ತು ಪ್ರಾಣಿಗಳ ವರ್ತನೆಯನ್ನ ನಾವ್ ಹೆಂಗ್ ಮಾಡ್ಬೇಕ್ರಿ, ವಸ್ತುನಿಷ್ಠವಾಗಿ ಅಧ್ಯಯನ ಮಾಡ್ಬೇಕು, ನಾಟ್ ವ್ಯಕ್ತಿನಿಷ್ಠ. ಒಂದು ಮಗು ಅಥವಾ ಪ್ರಾಣಿ ಅಥವಾ ಒಂದು ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿದ್ವಿ ಅಂದ್ರ ಅದ್ರ ಬಗ್ಗೆ ನಮಗ ಅದನ್ನ ವ್ಯಕ್ತಿನಿಷ್ಠ ನೋಡದೆ ವಸ್ತುನಿಷ್ಠವಾಗಿ ಸರಳವಾಗಿ ಏನ್ ಪಾತ್ರ ಅಬ್ಸರ್ವೇಷನ್ ಮಾಡಿ ಅದ್ರ ಬಗ್ಗೆ ಡಾಟಾನ ಕಲೆಕ್ಟ್ ಮಾಡೋದು. ಹಾಗೆ ಏನ್ ಪಾತ್ರ ತರಗತಿ ಒಳಗ ವಿದ್ಯಾರ್ಥಿ ಇರ್ತಾನ, ಅವನನ್ನ ಏನ್ ಪಾತ್ರ ಅಬ್ಸರ್ವೇಷನ್ ಮಾಡಿ ಅವನಿರ್ತಕ್ಕಂತ ಸಹಜ ವರ್ತನೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವನ ಬಗ್ಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಡಾಟಾವನ್ನ ನೀವು ಕೊಟ್ರಂದ್ರ ಅದು ವಸ್ತುನಿಷ್ಠ ಆಗ್ತದ. ಹಾಗಾಗಿ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಮುಖ ವಿಧಾನ ಯಾವುದು ಅಂದ್ರೆ ಅದು ವರ್ತನಾ ಪಂಥ. ವಸ್ತುನಿಷ್ಠತೆಯನ್ನ ಅಧ್ಯಯನ ಮಾಡ್ತಕ್ಕಂಥ ಪ್ರಮುಖ ವಿಧಾನ ಅಂತೇಳಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಅದು ವರ್ತನಾ ಪಂಥ. ಹಾಗಾದ್ರೆ ವರ್ತನೆಯನ್ನ ಅಧ್ಯಯನ ಮಾಡ್ತಕ್ಕಂಥ ಪ್ರಮುಖ ಪಂಥ ಯಾವುದು ಅಂದ್ರೆ ಮನೋವಿಜ್ಞಾನದಲ್ಲಿ ಅದು ವರ್ತನಾ ಪಂಥ. ವರ್ತನಾ ಪಂಥದ ಪ್ರಮುಖ ಪ್ರತಿಪಾದಕರು ಯಾರು ಕೇಳಿದ್ರೆ ಜಾನ್ ಬಿ ವ್ಯಾಟ್ಸನ್. ಓಕೆ, ಇನ್ನ ವಸ್ತುನಿಷ್ಠ ಮನೋವಿಜ್ಞಾನದ ಮನೋವಿಜ್ಞಾನದ ಪ್ರತಿಪಾದಕರು ಯಾರು ಅಥವಾ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದಾಗ ಜಸ್ಟ್ ಏನ್ ಪಾತ್ರ ನಮ್ಗ ಜಾನ್ ಬಿ ವ್ಯಾಟ್ಸನ್ ಅಂತೇಳಿ ನೆನಪಿಗೆ ಬರ್ಬೇಕಾಗತ್ತೆ. ನೆಕ್ಸ್ಟ್ ಪ್ರತಿಯೊಂದು ಕ್ರಿಯೆ ಹಿಂದೆ ಒಂದು ಕ್ರಿಯೆ ಐತಿ, ಅದಕ್ಕೆ ಕ್ರಿಯೆ ಹಿಂದೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪ್ರಚೋದನೆ ಇರ್ತದೆ ಅಂತೇಳಿ ಈ ವರ್ತನಾ ಪಂಥ ಹೇಳ್ತದ. ಈ ವರ್ತನಾ ಪಂಥದ ಪ್ರಮುಖ ಉದ್ದೇಶ, ಅದರ ಒಂದು ವಾದ ಏನಾಗಿತ್ತಂದ್ರೆ ಅದರ ವಾದ ಒಂದು ಯಾವ್ದೋ ಕ್ರಿಯೆ ಮಾಡ್ಬೇಕು. ನ್ಯೂಟನ್ನ ಥರ್ಡ್ ಲಾ ಅಂತೇಳಿ ನೋಡ್ತೀವಲ್ಲ, ಕ್ರಿಯೆಗೆ ಪ್ರತಿಕ್ರಿಯೆ. ಹಾಗೆ ಏನಪ್ಪಾ ಅಂತಂದ್ರ ಆ ಇಲ್ಲಿ ಏನೋ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪ್ರಚೋದನೆ ಇದ್ದೇ ಇರ್ತದ ಅಂತೇಳಿ ವಾದ ಮಾಡ್ತಕ್ಕಂಥ ಒಂದು ಪಂಥ ಯಾವುದು ಅಂತ ಕೇಳಿದಾಗ ವರ್ತನಾ ಪಂಥ ಅಂತೇಳಿ ನೋಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಯಕ್ತಿಯ ವರ್ತನೆಯನ್ನ ನಿರ್ಧಾರ ಮಾಡುವಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆ ನಿರ್ಧಾರ ಮಾಡುವಲ್ಲಿ ಅನುಚಿತಕ್ಕಿಂತ ಪರಿಸರ ಹೆಚ್ಚಿನ ಪ್ರಭಾವವನ್ನ ಬೀರ್ತದ. ಸೊ ಇದು ಸಿಂಪಲ್ ಏನಂದ್ರ, ಯಾವ್ದೋ ಒಬ್ಬ ವ್ಯಕ್ತಿಯನ್ನು ನೀವು ವರ್ತನೆ ಮಾಡ್ತೀರಿ, ಆದ್ರೆ ಅವನ ತಂದೆ ತಾಯಿಗಳು ಏನಪ್ಪಾ ಅಂತಂದ್ರ ಇದನ್ನ ಆಮೇಲೆ ಹೇಳ್ತೀನಿ. ಒಬ್ಬ ನೀವು ವ್ಯಕ್ತಿಯ ವರ್ತನೆ ನಿರ್ಧಾರ ಮಾಡತ್ತೀರಿ, ಹೌದಪ್ಪ ಈ ಮಗು ಈ ವ್ಯಕ್ತಿ ಹಿಂಗದಾನ ಅಂತೇಳಿ. ಆದ್ರೆ ಈ ಪಂಥ ಏನ್ ಹೇಳ್ತೈತಂದ್ರ ಅವನ ಆನುವಂಶಿಕದಿಂದ ತಂದೆ ತಾಯಿಯಿಂದ ಬರ್ತಕ್ಕಂಥ ಜೀವಕೋಶಗಳು, ಜೀವಾಣುಗಳು ಅಥವಾ ಗುಣಾಣುಗಳಕ್ಕಿಂತ ಅವನ ಪರಿಸರ ಅಂದ್ರೆ ಅವನಿರ್ತಕ್ಕಂಥ ಪರಿಸರ ಅವನ ವ್ಯಕ್ತಿತ್ವದ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರ್ತದ. ತುಂಬಾ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪರೀಕ್ಷೆ ಒಳಗೆ ಕೇಳ್ತಾನ. ಸೊ ಯಾವ ರೀತಿ ಅಂತ ಕೇಳಿದಾಗ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಒಂದು ಟಾಪಿಕ್ ಅನ್ನ ನೆಕ್ಸ್ಟ್ ಟಾಪಿಕ್ ನೋಡ್ತೀವಲ್ಲ, ಅದರಲ್ಲಿ ಏನ್ ಹೇಳ್ತದ ಅಂದ್ರೆ ಯಾವುದೋ ಒಂದು ಕಾಮನ್ ಆಗಿ ಸಾರ್ವತ್ರಿಕವಾಗಿ ಏನ್ ಹೇಳ್ತದ ಅಂದ್ರೆ ಅಲ್ಲಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಆನುವಂಶತೆ ಮತ್ತು ಪರಿಸರ ಎರಡೂ ಸಮ ಪ್ರಮಾಣದಲ್ಲಿ ಆ
ಒಂದು ಪ್ರಭಾವವನ್ನ ಬೀರ್ತಾವ ಅಂತೇಳಿ ನೋಡ್ತೀವಿ. ಆದ್ರೆ ಇವರ ವಾದ ಏನಾಗಿತ್ತಂದ್ರೆ ಇಲ್ಲ, ಹಾಗಿಲ್ಲ. ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಅವನ ಆನುವಂಶಿಕಕ್ಕಿಂತ ಪರಿಸರ ಏನ್ ಪಾತ್ರ ಹೆಚ್ಚಿನ ಪ್ರಭಾವ ಬೀರ್ತೈತಿ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಅನುಬಂಧನ ಅಂತ ಹೇಳಿ ಬರ್ತದ ಒಂದು ಸ್ನೇಹಿತರೆ ಇಲ್ಲಿ. ಅನುಬಂಧನದಿಂದ ಮಾತ್ರ ವ್ಯಕ್ತಿಯ ವರ್ತನೆಯನ್ನು ನಾವು ಅಧ್ಯಯನ ಮಾಡಲು ಸಾಧ್ಯ. ಇಲ್ಲಿ ಅನುಬಂಧನ ಅಂತ ಕೇಳಿದಾಗ ಬಿ ಎಫ್ ಸ್ಕಿನ್ನರ್ ಅವರ ಅನುಬಂಧನ ಕ್ರಿಯಾಜನ ಅನುಬಂಧನ ಕಲಿಕೆ ಅಂತೇಳಿ ನೋಡ್ತೀವಿ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಅದನ್ನ ಕಲಿಕೆ ಪಾಠದಲ್ಲಿ ನಾನು ಹೇಳ್ತೀನಿ. ಸೊ ಇಲ್ಲಿ ಜಸ್ಟ್ ತಿಳ್ಕೊಂಬಿಡಿ. ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಮಗುವನ್ನ ನೀವು ತರಗತಿ ಒಳಗ ಅವನ ಅನುಬಂಧನದಿಂದ ಅಂದ್ರೆ ಜಾಸ್ತಿ ಅವ್ನಿಗೆ ವರ್ಕ್ ಕೊಡೋದ್ರಿಂದ ಅವನನ್ನ ಒಂದು ಸಬ್ಜೆಕ್ಟ್ ಒಳಗೆ ಇನ್ವಾಲ್ವ್ ಮಾಡಬಹುದು, ಅಥವಾ ಹೋಮ್ವರ್ಕ್ ಮಾಡೋದ್ರ ಮೂಲಕ ಅವನ ತರಗತಿಗೆ ಅಥವಾ ಅವನ ಒಂದು ಪಾಠ ಬೋಧನೆಗೆ ಅವನನ್ನ ಇನ್ವಾಲ್ವ್ ಮಾಡಬಹುದು, ಅಥವಾ ಬೇರೆ ಬೇರೆ ಚಟುವಟಿಕೆ ಮಾಡೋದ್ರ ಮೂಲಕ ಅವನನ್ನ ನೀವು ಏನ್ ಮಾಡ್ಬೇಕು, ಇನ್ವಾಲ್ವ್ ಮಾಡುವುದು. ಅದ್ರಾಗ ಇನ್ವಾಲ್ವ್ ಮಾಡುದಲ್ಲ, ಅದೇ ಏನ್ ಪಾತ್ರ ಅನುಬಂಧನ. ಆ ಅನುಬಂಧನ ನೀವು ಏನ ಮಾಡ್ತಿರಲ್ಲ, ಅವನ ವರ್ತನೆಯಲ್ಲಿ ಬದಲಾವಣೆ ಮಾಡ್ಬೇಕು. ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಅವನ ಕಲಿಸ್ರಿ, ಮಗುವಿಗೆ ನೀವೇನು ಕಲಿಕೆಯನ್ನ ಹೇಳ್ತಿರಲ್ಲ, ಚೆನ್ನಾಗಿ ಪಾಠ ಬೋಧನೆ ಮಾಡಿದ್ರಿ, ಇದು ಅಪ್ಪ ಇದು ಸರಿ, ಇದ ಸರಿ, ಇದ ಕಲಿಬೇಕು, ಹಿಂಗೆ ಇರ್ಬೇಕು, ಇದೇ ರೀತಿ ಶಿಸ್ತನ್ನ ನೀವ್ ಮೂಡ್ಸ್ಕೋಬೇಕು ಅಂತೇಳಿ ಶಿಕ್ಷಕರು ಅದ್ರ ತರಗತಿ ಒಳಗೆ ಹೇಳ್ತಾರಲ್ಲ, ಸೊ ಅದು ಮಗು ನಿಧಾನವಾಗಿ ಅವುಗಳನ್ನ ರೂಢಿಸ್ಕೊಳ್ತದ. ಹಾಗಾಗಿ ಅವನಲ್ಲಿ ಅವನ ವರ್ತನೆಯಲ್ಲಿ ಬದಲಾವಣೆಯನ್ನ ನಾವು ತರಬಹುದು. ಸೊ ಇದ್ರ ಪ್ರಮುಖವಾಗಿರ್ತಕ್ಕಂತ ಒಂದು ಉದ್ದೇಶ ಆಗಿರ್ತದ. ನೆಕ್ಸ್ಟ್ ವರ್ತನವಾದದ ಪ್ರಮುಖ ಅಂಶಗಳು. ಸೊ ಇದರ ಪ್ರಮುಖ ಅಂಶ ಏನಂದ್ರೆ, ವರ್ತನವಾದದ ಪ್ರಮುಖ ಅಂಶ ಏನಂದ್ರೆ, ಮನೋವಿಜ್ಞಾನವನ್ನ ಮನಸ್ಸಿನ ಅಧ್ಯಯನವೆಂದು ಇದು ಕರೆಯಲಾಗಿದೆ. ಸೊ ಇದು ರಾಂಗ್ ಆಗಿದೆ. ಅಂದ್ರೆ ಇದರ ಉದ್ದೇಶ ಏನಾಗಿದೆ ಅಂದ್ರೆ, ಮನೋವಿಜ್ಞಾನ ಅಂತಕ್ಕಂಥದ್ದು ಇದೊಂದು ಮನಸ್ಸಿನ ಅಧ್ಯಯನ ಅಂತೇಳಿ ಯಾರು ಹೇಳಿದ್ರು, ಯಾವ ಪಂಥ ಹೇಳಿತು? ಸೊ ದಟ್ಸ್ ವೈ ಇದು ವರ್ತನಾ ಪಂಥ, ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತೇಳಿ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಇದರ ಪ್ರತಿಪಾದಕರು ಅಂದ್ರೆ ವರ್ತನವಾದಗಳಲ್ಲಿ ನಾ ಹೇಳ್ತೀನಿ ನಿಮ್ಗ, ಪಂಥಗಳಲ್ಲಿ ಸಾಕಷ್ಟು ಜನ ಮನೋವಿಜ್ಞಾನಿಗಳು ಬರ್ತಾರೆ. ಅವ್ರೆಲ್ಲರೂ ಏನ್ ಪಾತ್ರ, ಎಲ್ಲರೂ ಕೂಡಿ ಬಿಲ್ಡ್ ಮಾಡಿರ್ತಕ್ಕಂತ ಒಂದು ಪಂಥಗಳಾಗಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ವ್ಯಾಟ್ಸನ್ ಅನ್ನು ನೋಡ್ತೀವಿ ನಾವು. ವ್ಯಾಟ್ಸನ್ ಆದ ನಂತರ ಸ್ಕಿನ್ನರ್ ಅಂತೇಳಿ ನೋಡ್ತೀವಿ. ಸ್ಕಿನ್ನರ್ ತಂದೆ ಆಗಿರ್ತಕ್ಕಂಥ ವರ್ತನಾ ಪಂಥಕ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಹೌದಾ? ಹಾಗಾದ್ರೆ ಇವರ ಕೊಡುಗೆ ಏನಂದ್ರೆ, ಪುರಸ್ಕಾರ ಮತ್ತು ದಂಡನೆ ಎಂಬ ತತ್ವ ಪ್ರಸಿದ್ಧವಾಗಿದೆ. ಹಾಗಾದ್ರೆ ಪುರಸ್ಕಾರ ದಂಡನೆ ಅಂದ್ರೆ ಏನು? ಮಗು ಯಾವಾಗ ಸಾಧನೆ ಮಾಡ್ತದ ಅದಕ್ಕೆ ನಾವು ಪುರಸ್ಕಾರನ ತೋರ್ಬೇಕು. ಯಾವಾಗ ಒಂದು ಅದು ಯಶಸ್ವಿ ಆ ಆ ಆತಂದ್ರೆ ಅದಕ್ಕೆ ಪುರಸ್ಕಾರ ಮಾಡ್ಬೇಕು. ಅಂದ್ರೆ ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ಮಗು ಸಾಗಿತ್ತಂದ್ರೆ, ಹೌದಾ, ಅಲ್ಲಿ ನಾವು ಏನ್ ಮಾಡ್ಬೇಕು, ನೀವು ಅವಾಗ ಅವನಿಗೆ ಪ್ರೋತ್ಸಾಹ ಮಾಡ್ಬೇಕು. ಯಾವಾಗ ತಪ್ಪು ದಾರಿಯಲ್ಲಿ ಅದು ಹಿಡಿತಂದ್ರೆ ಅದಕ್ಕೆ ಅವಾಗ ನೀವೇನ್ ಮಾಡ್ಬೇಕು, ದಂಡನೆ ಶಿಕ್ಷೆಯನ್ನು ಕೊಡ್ಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಪುರಸ್ಕಾರ ಮತ್ತು ದಂಡನೆ ತತ್ವ ಯಾರ್ದು ಅಂತ ಕೇಳಿದಾಗ ಬಿ ಎಫ್ ಸ್ಕಿನ್ನರ್ ಅವ್ರದ್ದು, ಹೌದಾ? ಯಾವಾಗ ಪುರಸ್ಕಾರ ಕೊಡ್ತೀವಿ, ಯಾವಾಗ ದಂಡನೆ ಕೊಡ್ತೀವಿ, ಎರಡೂ ಇಂಪಾರ್ಟೆಂಟೇ. ಮಗುವಿನ ಕಲಿಕಾ ಜೀವನದಲ್ಲಿ ಅಥವಾ ಮಗುವಿನ ಸ್ಕೂಲ್ ಒಂದು ಡೇಸ್ ಅಲ್ಲಿ ನಮಗೂ ಏನಪ್ಪಾ ಅಂದ್ರೆ ಸಾಕಷ್ಟು ಪುರಸ್ಕಾರ ಮತ್ತು ದಂಡನೆಗಳು ತರಗತಿ ಒಳಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಇದು ಇಂಪ್ಲಿಮೆಂಟ್ ಮಾಡಿದ್ರು. ಇದು ಕೊಡುಗೆ ಯಾರ್ದು ಅಂತ ಕೇಳಿದಾಗ ಬಿ ಎಫ್ ಸ್ಕಿನ್ನರ್ ಅವ್ರದ್ದು. ನೆಕ್ಸ್ಟ್ ಇವರ ಇನ್ನೊಂದು ಕೊಡುಗೆ, ಕಲಿಕೆ ಮತ್ತು ಅಭಿಪ್ರೇರಣೆಗೆ ಇದು ಕೊಡುಗೆಯನ್ನು ನೀಡಿತು. ಅಂದ್ರೆ ಬಿ ಎಫ್ ಸ್ಕಿನ್ನರ್ ಅವರ ಪ್ರಕಾರ ವರ್ತನವಾದ ಅಂದ್ರೆ ಏನು ಅಂದ್ರೆ, ಮಗುವಿಗೆ ಇದರಿಂದ ಏನ್ ಹೆಲ್ಪ್ ಆಗ್ತದಂದ್ರ, ಮಗುವಿಗೆ ತರಗತಿಯಲ್ಲಿ ಕಲೀಲಿಕ್ಕೆ ತೊಡಗಿಸ್ತದ. ಮತ್ತೆ ಆ ಯಾವುದೇ ಒಂದು ನೋಡ್ರಿ, ಕ್ರಿಯೆ ಮಾಡ್ಬೇಕಾದ್ರೆ ನಾವ್ ಇವತ್ತು ಜೀವಿಸ್ತಾಕತ್ತೇವೆ ಅಂದ್ರೆ ನಮ್ಗೊಂದು ಆಸೆಗಳಿರ್ತಾವ, ನಮ್ಗೆ ಆಕಾಂಕ್ಷೆಗಳಿರ್ತಾವಲ್ಲ. ಸೊ ನಾವು ಆಸೆ ಇಲ್ದ ಮನುಷ್ಯ ಬದುಕಕ್ ಆಗೋದಿಲ್ಲ ನೋಡ್ರಿ. ಪ್ರತಿಯೊಂದು ಜೀವಿ ಈ ಸಮಾಜದಲ್ಲಿ ಐತಂದ್ರ ಒಂದು ಆಸೆ, ಒಂದು ಭರವಸೆ, ಒಂದು ಹೋಪ್ ಅನ್ನ ಇಟ್ಟುಕೊಂಡೇ ಏನ್ ಪಾತ್ರ ಸಮಾಜದಲ್ಲಿ ಬದುಕ್ತಾ ಇದೆ. ಯಾವಾಗ ನಮ್ಗೆ ಆಸೆಗಳು ನುಚ್ಚು ನೂರು ಆಸೆಗಳು ಯಾವ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಮಗು ತರಗತಿ ಒಳಗ್ ಬಂದೈತಿ ಅಂದ್ರ ಅದಕ್ಕ ಅಭಿಪ್ರೇರಣೆಯನ್ನ ಕೊಡ್ತಕ್ಕಂತ ಪಂಥ ಯಾವುದು ಅಂದ್ರೆ ಅದು ವರ್ತನಾ ಪಂಥ. ಸೊ ಇದಕ್ಕ ಈ ಪಾಯಿಂಟ್ ಯಾರು ಹೇಳಿದ್ರು ಅಂತೇಳಿ ಪ್ರಶ್ನೆ ಕೇಳ್ತಾನ ಬಿ ಎಫ್ ಸ್ಕಿನ್ನರ್ ಅವರು. ನೆಕ್ಸ್ಟ್ ಇನ್ನೊಂದು ಒಂದು ಪ್ರಮುಖವಾಗಿರ್ತಕ್ಕಂತ ಅಂಶ, ಕಾರ್ಯಕ್ರಮ ಅನ್ವಯ ಕಲಿಕಾ ವಿಧಾನಕ್ಕೆ ಇದು ಹೆಚ್ಚು ಒತ್ತನ್ನ ಕೊಡ್ತದ. ಕಾರ್ಯಕ್ರಮ ಅನ್ವಯ ಅಂದ್ರ ಸ್ಟೆಪ್ ಬೈ ಸ್ಟೆಪ್. ಈಗ ಒಂದನೇ ತರಗತಿಯ ಮಗುವಿಗೆ ಒಂದನೇ ತರಗತಿಯ ಸಾಮರ್ಥ್ಯಗಳನ್ನ ಕಲಿಸ್ಬೇಕು ನೀವು. ಅದು ಬಿಟ್ಟು ಒಂದನೇ ತರಗತಿ ಮಗುವಿಗೆ ಎರಡನೇ ತರಗತಿಯ ಸಾಮರ್ಥ್ಯಗಳನ್ನ ಕಲಿಸ್ರ ಅದು ಕಲಿಯೋದಿಲ್ಲ. ಪಠ್ಯಕ್ರಮ ಸುರುಳಿ ತತ್ವ ಅಂತೇಳಿ ಒಂದು ತತ್ವ ಬರ್ತದ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾರಿಟಿ ಕೊಡ್ತೀನಿ. ಆ ಈ ತತ್ವದ ಮೂಲಕನ ಪಠ್ಯಕ್ರಮ ರಚನೆ ಆಗಿರ್ತದ. ಒಂದನೇ ತರಗತಿ ಮಗುವಿಗೆ ಈ ಸಾಮರ್ಥ್ಯಗಳು ಕಲಿಸ್ಬೇಕು, ಎರಡನೇ ತರಗತಿ ಮಗುವಿಗೆ ಈ ಸಾಮರ್ಥ್ಯವನ್ನು ಕಲಿಸ್ಬೇಕು. ಹಾಗಾದ್ರೆ ಇದನ್ನ ಹೇಳಿದವರು ಯಾರು ಅಂತ ಕೇಳಿ ಪ್ರಶ್ನೆ ಬರ್ತದಲ್ಲ, ಸೊ ಅದು ಬಿ ಎಫ್ ಸ್ಕಿನ್ನರ್ ಅವರು. ಹಾಗಾದ್ರೆ ವರ್ತನವಾದಿಗಳು ಯಾರು ಅಂತೇಳಿ ಪ್ರಶ್ನೆ ಕೇಳ್ತಾನ. ಇಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಇವುಗಳಿಗೆ ಒಂದು ಏನಾದ್ರು ಪಾಸ್ವರ್ಡ್ ಅನ್ನ ಕೋಡ್ವರ್ಡ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಮುಖವಾಗಿ ವರ್ತನವಾದ ಅಂತ ಕೇಳಿದಾಗ ಜಾನ್ ಬಿ ವ್ಯಾಟ್ಸನ್, ವರ್ತನೆ ಅಂತ ಬಂದ್ರೆ ಜಾನ್ ಬಿ ವ್ಯಾಟ್ಸನ್. ಇನ್ನೊಂದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ನೋಡಿವಿ, ಸ್ಕಿನ್ನರ್ ಅಂತೇಳಿ. ಇನ್ನು ಮೂರು ಏನಪ್ಪಾ ಅಂತಂದ್ರ
ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಪಾವ್ಲೋವಾ ಅಂತ ಹೇಳಿ ಬರ್ತಾರೆ, ಅನುಬಂಧನ ಕಲಿಕೆ. ಗತ್ರಿ, ವಲ್ಡಿಮರ್ ಇವ್ರು ಏನ್ ಪಾತ್ರ, ಶಿನೋವಾ ಇವರು 4 ಮಂದಿ ನೀವು ಆಡ್ ಮಾಡ್ಕೊಂಡ್ರ ಸೊ ವರ್ತನಾ ಪಂಥದ ಮೇಲೆ ಯಾವುದೇ ಕ್ವಶನ್ ಬರ್ಲಿ ನಿಮಗೆ ಹಾಕ್ಲಿಕ್ಕೆ ಆಗತ್ತದ. ಸೊ ಇವಕ್ಕ ನೀವೇನಾದ್ರೂ ಒಂದು ಪಾಸ್ವರ್ಡ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಮಾಡ್ಕೊಂಡ್ರೆ ನೀವು ಪಟ್ನ ವರ್ತನೆ ಅಂತೇಳಿ ಫಸ್ಟ್ ವರ್ತನೆ ಅಂತೇಳಿ ಹಾಕೋಬೇಕು. ಪಟ್ನ ಏನ್ ಪಾತ್ರ ಅದಕ್ಕ ನೀವು ಒಂದು ಕೋಡ್ ವರ್ಡ್ ಮಾಡ್ಕೋಬೇಕು. ಓಕೆ, ಇಷ್ಟು ಮಾಡ್ಕೊಂಡ್ರೆ ಅಂದ್ರೆ ವರ್ತನಾ ಪಂಥದ ಮೇಲೆ ಯಾವ್ದೋ ಕ್ವಶನ್ ಕೇಳವ್ ಅಪ್ಲೈಡ್ ಕೇಳಿ ಇನ್ನೊಂದಿಷ್ಟು ನೀವು ಓದ್ಕೋಬೇಕಾಗತ್ತೆ. ನಾನು ಎಲ್ಲಾ ಹೇಳ್ತೀನಿ, ನಾನು ಫೈನಲ್ ಅಂತ ಹೇಳಿ ಅನ್ನಂಗಿಲ್ಲ. ನಾನು ಎಷ್ಟು ಹೇಳ್ಬೇಕಲ್ಲ ಅಷ್ಟು ಹೇಳ್ತೀನಿ. ಅಂದ್ರೆ ಅಕ್ಯುರಸಿ ಆಗಿರ್ತಕ್ಕಂಥ ಪಾಯಿಂಟ್ ಅನ್ನ ಹೇಳ್ತೀನಿ. ಸೊ ನಿಮಗೆ ಏನು ಹೆಚ್ಚಿನ ಜ್ಞಾನ ಬೇಕಾದಂದ್ರೆ ನೀವು ಟೆಕ್ಸ್ಟ್ ಬುಕ್ ಅನ್ನ ಓದ್ಬೋದು. ಸಾಕಷ್ಟು ಟೆಕ್ಸ್ಟ್ ಬುಕ್ ಇದೆ. ಸೊ ಎಸ್.ಕೆ. ಮಂಗಲ, ಆಮೇಲೆ ವಾಮದೇವಪ್ಪ, ಟಿ.ಪಿ. ಮಂಜುನಾಥ, ಸಾಕಷ್ಟು ಬುಕ್ಗಳಿದೆ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ, ಅಲ್ಲಿ ಓದ್ಕೊಳ್ರಿ. ಅಥವಾ ಸರ್ ನನಗೂ ಅಲ್ಲಿಯೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ನೇರವಾಗಿ ನೀವು ಮೆಸೇಜ್ ಮಾಡ್ಬೋದು. ಅದ್ರ ಮೂಲಕ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂತ ಒಂದು ಸಿದ್ಧಾಂತ ಯಾವುದು ಅಂದ್ರೆ, ಸಾರಿ, ಈ ಸಿದ್ಧಾಂತಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಈ ವರ್ತನಾವಾದದ ಪಂಥದ ಕೊಡುಗೆಗಳೇನು? ಸೊ ಶಿಕ್ಷಣ ಕ್ಷೇತ್ರಕ್ಕೆ ವರ್ತನಾವಾದ ಕೊಡುಗೆಗಳು ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ ಬರ್ತಾವ. ಸೊ ಅಪ್ಲೈಡ್ ಕ್ವಶನ್ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದ. ಅಪ್ಲೈಡ್ ಕ್ವಶನ್ ಏನ್ ಇರ್ತಾವ ಅಂದ್ರ, ವರ್ತನಾ ಪಂಥವು ಕಲಿಕೆ ಮತ್ತು ಅಭಿಪ್ರಾಯನ ಉದ್ದೀಪನಗೊಳಿಸುತ್ತದೆ. ನೋಡ್ರಿ, ವರ್ತನಾ ಪಂಥದ ಒಂದು ಕೊಡುಗೆ ಏನಂದ್ರ, ನೀವು ಮಗುವಿಗೆ ಕಲಿಕೆಗೆ ಅದು ಉದ್ದೀಪನಗೊಳಿಸ್ತದ ಮತ್ತು ಆ ಅಭಿಪ್ರೇರಣೆಗೊಳಿಸ್ತದ ಅಂದ್ರೆ ಮೋಟಿವೇಟ್ ಮಾಡ್ತದ. ಸೊ ಮಗುವಿಗೆ ಈ ಈ ಒಂದು ವಿಚಾರವನ್ನ, ಈ ಸಬ್ಜೆಕ್ಟ್ ಅನ್ನ, ಇದನ್ನ ಕಲಿ ಅಂತೇಳಿ ಮೋಟಿವೇಟ್ ಮಾಡ್ತಕ್ಕಂತ ಒಂದು ಪಂಥ ಅದು ವರ್ತನಾ ಪಂಥ. ನೆಕ್ಸ್ಟ್, ಮನಸ್ಸಿನ ಅಧ್ಯಯನದ ಕಡೆಯಿಂದ ಮಾನವನ ವರ್ತನೆಯ ಅಧ್ಯಯನದ ಕಡೆಗೆ ಇದು ತಿರುಗಿಸ್ತದ. ಜಸ್ಟ್ ಇಷ್ಟ ತಿಳ್ಕೊಂಡ್ಬಿಡ್ರಿ. ವ್ಯಕ್ತಿನಿಷ್ಠತೆಯಿಂದ ನಿಷ್ಠತೆಗೆ ಇದು ಮಹತ್ವವನ್ನ ಕೊಡ್ತದ. ಸೊ ಇಷ್ಟೇ ಇಂಪಾರ್ಟೆಂಟ್. ಮನಸ್ಸಿನ ಅಧ್ಯಯನ ಕಡೆಯಿಂದ ಮಾನವನ ವರ್ತನೆ ಕಡೆಗೆ ಇದು ಏನ್ ಪಾತ್ರ ತನ್ನ ಪ್ರಭಾವವನ್ನ ಬೀರ್ತದ, ತಿರುಗಿಸ್ಲಿಕ್ಕೆ ಪ್ರಭಾವವನ್ನ ಬೀರ್ತದ ಅಂತೇಳಿ. ನೆಕ್ಸ್ಟ್, ಮಾನವನ ಬೆಳವಣಿಗೆಗೆ ಮತ್ತು ವಿಕಾಸದಲ್ಲಿ ಪರಿಸರದ ಪ್ರಭಾವವನ್ನ ಒತ್ತಿ ಹೇಳ್ತದ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಮಗು ಬೆಳಿಬೇಕು ಅಂದ್ರೆ ಅದಕ್ಕ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಬೆಳವಣಿಗೆ ಆಗೇ ಆಗ್ತದ, ಪರಿಸರ ವಿಕಾಸನೂ ಆಗ್ತದ. ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಇವೆರಡು ಏನಪ್ಪಾ ಅಂದ್ರೆ ಅವಿಭಾಜ್ಯ ಅಂಗಗಳು. ಇದನ್ನ ಬಿಟ್ಟು ಇದಿಲ್ಲ, ಇದನ್ನ ಬಿಟ್ಟು ಇದಿಲ್ಲ. ಬೆಳವಣಿಗೆ ಮತ್ತು ವಿಕಾಸ ಎರಡೂ ಏನಪ್ಪಾ ಅಂದ್ರೆ ಅಟ್ ಎ ಟೈಮ್ ನಡೀತಕ್ಕಂಥವು. ಹಾಗಾಗಿ ಇವೆರಡೂ ಬದಲಾವಣೆಯಲ್ಲಿ, ಇವೆರಡೂ ಪ್ರಕ್ರಿಯೆಯಲ್ಲಿ ಪರಿಸರದ ಪ್ರಭಾವ ಏನಪ್ಪಾ ಅಂದ್ರೆ ಜಾಸ್ತಿ ಏನಪ್ಪಾ ಅಂದ್ರೆ ಬೀರ್ತದ. ಪರಿಸರದ ಪ್ರಭಾವ ಇರ್ಲೇಬೇಕಾಗತ್ತೆ. ನೆಕ್ಸ್ಟ್, ಅಪಸಮಯೋಚಿತ ಮಕ್ಕಳ ಸಮಸ್ಯೆಗಳನ್ನ ಇದು ನಿವಾರಿಸ್ತದ. ಅಂದ್ರೆ ಮಗುವಿನಲ್ಲಿ ಡಿಸ್ಅಬಿಲಿಟಿ ಇರ್ತಕ್ಕಂತ ತರಗತಿಗಳು ಮಕ್ಕಳು ಇರ್ತಾವ, ಕುಂಟಿರ್ತಾವ, ಕುರುಡಿರ್ತಾವ, ಮಂದ ಬುದ್ಧಿ ಮಕ್ಕಳಿರ್ತಾವ, ವಿಶೇಷ ಸಾಮರ್ಥ್ಯಗಳು. ಅಂದ್ರೆ ಏನಾದ್ರೂ ಸಮಸ್ಯೆಗಳು ಮಗುವಿನಲ್ಲಿ ಸಮಸ್ಯೆಗಳಿದ್ರೆ ಆ ಆ ಸಮಸ್ಯೆಗಳನ್ನ ಏನಪ್ಪಾ ಅಂದ್ರೆ ಇದು ಆ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಕ್ಕಂತ ಪಂಥ ವರ್ತನಾ ಪಂಥ. ನೆಕ್ಸ್ಟ್, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಕ್ಕಳ ಭಾವನೆ ಹಾಗೂ ವರ್ತನೆಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡ್ತದ. ಅಂದ್ರ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವರ್ತನಾ ಪಂಥದ ಒಂದು ಪ್ರಮುಖ ಕೊಡುಗೆ ಏನಂದ್ರೆ, ಮಕ್ಕಳಿರ್ತಕ್ಕಂತ ಭಾವನೆಗಳು, ಇವ್ರ ಭಾವನೆಗೆ ತಕ್ಕಂತೆ ನೀವು ಪಾಠ ಮಾಡ್ಬೇಕಾಗತ್ತಾರೆ. ಏನು ಇಲ್ಲ ಸರ್, ನನಗ ಇವತ್ತು ಪಾಠ ಮಾಡ್ಬೇಕಾಗೈತಿ, ಇದನ್ನ ಮುಗಿಸ್ಬೇಕಾಗೈತಿ ಅಂತಂದ್ರೆ ಅಲ್ಲದು. ಅದು ನಿಮ್ದು ಸಕ್ಸಸ್ ಪಾಠ ಅಲ್ಲ. ಸೊ ಮಗುವಿನ ಭಾವನೆ ಏನು, ವರ್ತನೆ ಏನು, ಅದ್ರದ್ದು ಭಾವನೆ ಒಳಗೆ ಏನೈತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀವು ಪಾಠ ಮಾಡ್ಬೇಕಾಗತ್ತೆ. ಸುಮ್ನೆ ಏನು ಹೋಗಿ ಅಲ್ಲಿ ಇಲ್ಲ ಇದನ್ನ ನೀವು ಕಲಿಬೇಕಾಗೈತಿ, ಇದನ್ನ ಮುಗಿಸ್ಬೇಕಾಗೈತಿ, ಎಕ್ಸಾಮ್ ಇದೆ ಅಂತೇಳಿ ಅನ್ನಂಗಿಲ್ಲ. ಸೊ ಮಕ್ಕಳ ಭಾವನೆಗಳನ್ನ ಮತ್ತು ಅವರ ವರ್ತನೆಗಳನ್ನ ಅಧ್ಯಯನ ಮಾಡಿಕೊಂಡು, ಅವರ ವರ್ತನೆಗಳನ್ನ ಅರ್ಥ ಮಾಡಿಕೊಂಡು ನೀವು ಏನ್ ಪಾತ್ರ ತರಗತಿಗಳು ಪಾಠ ಮಾಡ್ಬೇಕಾಗತ್ತೆ. ಸೊ ಅದನ್ನ ಹೇಳ್ಕೊಡ್ತಕ್ಕಂಥದ್ದು ಯಾವ್ದಂದ್ರೆ ಅದು ವರ್ತನಾ ಪಂಥ ಅಂತೇಳಿ ನೋಡ್ತೀವಿ. ತರಗತಿಯಲ್ಲಿ ವಿದ್ಯಾರ್ಥಿಗಳ ಸರಿಯಾದ ವರ್ತನೆಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಪುಷ್ಟೀಕರಣ ನೀಡ್ತದ. ಸೊ ಮಗು ತರಗತಿ ಒಳಗ ನೀವು ಪಾಠ ಮಾಡ್ತಾ ಇದ್ದೀರಿ. ಸೊ ಅಲ್ಲಿ ಅವರ ವರ್ತನೆ ಏನಿದೆಯಲ್ಲ, ಸೂಕ್ತವಾಗಿರ್ತಕ್ಕಂಥ ಯಾವ ರೀತಿ ಬಿಹೇವಿಯರ್ ನ ತೋರ್ಬೇಕು, ಮತ್ತೆ ಶಿಕ್ಷಕರು ಪ್ರಶ್ನೆ ಕೇಳಿರ್ತಾರಲ್ಲ, ಸೊ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು, ಅವುಗಳನ್ನೆಲ್ಲ ಏನಪ್ಪಾ ಅಂದ್ರೆ ಪುಷ್ಟೀಕರಣಗೊಳಿಸ್ತಕ್ಕಂಥದ್ದು ಯಾವ್ದಂದ್ರೆ ಅದು ವರ್ತನಾ ಪಂಥ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್, ಈ ವರ್ತನಾ ಪಂಥದ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಇದ್ರ ಮೇಲೆ 1 ಅಂಕ, ಅಕಸ್ಮಾತ್ ಬೈ ಚಾನ್ಸ್ 2 ಅಂಕನೂ ಕೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗೆಸ್ಟಾಲ್ಟ್ ಪಂಥ ಅಂತ ಬರ್ತದೆ. ಇದು ಪ್ರಮುಖವಾಗಿ ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಪಂಥ. ಸೊ ಆ ಕಾರಣಕ್ಕಾಗಿ ಇದನ್ನ ಬಹಳ ಕೇರ್ಫುಲ್ ಆಗಿ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಗೆಸ್ಟಾಲ್ಟಿಸಮ್ ಅಂತಕ್ಕಂಥದ್ದು ಇಂಗ್ಲಿಷ್ ನಾಗ ನೋಡ್ತೀವಿ. ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದು ಇದೊಂದು ಗೆಸ್ಟಾಲ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದು ಜರ್ಮನಿ ಪದ. ಓಕೆ, ಇದೊಂದು ಜರ್ಮನಿ ಪದ. ಹಾಗಾದ್ರೆ ಇದರ ಅರ್ಥ ಏನು? ಗೆಸ್ಟಾಲ್ಟ್ ಅಂತೇಳಿ ಯಾಕೆ ಇದು ಕಾನ್ಸೆಪ್ಟ್ ಬತ್ತು? ಇದನ್ನ ಹೊಸ ಪದ ಕೇಳಿದ್ವಲ್ರಿ ಸರ್ ನಾವು ಅಂತೇಳಿ ಅನ್ಬೋದಲ್ಲ. ಗೆಸ್ಟಾಲ್ಟ್. ಹಾಗಾದ್ರೆ ಗೆಸ್ಟಾಲ್ಟ್ ಅಂದ್ರೆ ಇದೊಂದು ಜರ್ಮನಿ ಪದ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಆಕೃತಿ, ರಚನೆ, ಪರಿಪೂರ್ಣತೆ ಅಥವಾ ಸಂಘಟನೆ.
ಸಂಘಟನೆ ಅಂದ್ರೆ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಏನಂದ್ರೆ ಆ ಜರ್ಮನಿ ಪದ ಆಗಿರ್ತದೆ ಇದು. ಇದರ ಅರ್ಥ ಆಕೃತಿ, ಯಾವುದೇ ಒಂದು ಸನ್ನಿವೇಶದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ರಚನೆ ಅಂದ್ರೆ ಏನೋ ಒಂದು ಜೀವಿಗಳ ರಚನೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ವಸ್ತುವಿನ ರಚನೆ ಆಗಿರ್ಬೋದು. ಮತ್ತೆ ಇನ್ನೊಂದ್ರು ಪರಿಪೂರ್ಣತೆ, ಒಂದು ವಿಷಯದ ಕುರಿತು ಅವನಿಗಿರ್ತಕ್ಕಂಥ ನಾಲೆಡ್ಜ್. ಸಂಘಟನೆ, ಒಂದು ಸಂಘಟನೆ ಆಗ್ಬೇಕಾದ್ರೆ ಸಾಕಷ್ಟು ಏನ್ ಪಾತ್ರ ಅಲ್ಲಿ ನಾವು ಹಿನ್ನೆಲೆ ಆಗಿರ್ತಕ್ಕಂಥ ವರ್ಕ್ ಇರ್ತದ. ಆ ಸಂಘಟನೆಗೆ ಯಾರು ಮುಖ್ಯಸ್ಥರು, ಯಾರು ಅಥವಾ ಅದರ ಕೆಲಸ ಕಾರ್ಯಗಳು ಏನು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಂಘಟನೆ. ಸೊ ಆ ಕಾರಣಕ್ಕಾಗಿ ಗೆಸ್ಟಾಲ್ಟ್ ಅಂದ್ರೆ ತಿಳ್ಕೊಂಡ್ಬಿಡ್ರಿ, ಒಂದು ಸಂಘಟನೆ ಅಥವಾ ಪರಿಪೂರ್ಣತೆ ಅಥವಾ ರಚನೆ ಅಥವಾ ಆಕೃತಿ. ನೆಕ್ಸ್ಟ್, ಒಳನೋಟ ಕಲಿಕೆ ಅಂದ್ರೆ ಗೆಸ್ಟಾಲ್ಟ್ ಪಂಥ ಏನ್ ಹೇಳ್ತದೆ ಅಂದ್ರೆ, ಒಳನೋಟ ಕಲಿಕೆ ಅಂದರೆ, ಒಳನೋಟ ಕಲಿಕೆ ಬಗ್ಗೆನೇ ಹೇಳ್ತದೆ ಗೆಸ್ಟಾಲ್ಟ್ ಪಂಥ. ಸಮಸ್ಯೆಯನ್ನ ಸಮಗ್ರವಾಗಿ ಇಡಿಯಾಗಿ ಗ್ರಹಿಸಿ, ಯಾವ್ದೋ ಒಂದು ಸಮಸ್ಯೆ ಐತಿ, ಅದನ್ನ ಸಮಗ್ರವಾಗಿ ಪೂರ್ಣ ಪ್ರಮಾಣದಲ್ಲಿ ಗ್ರಹಿಸಿ ತಿಳ್ಕೊಂಡು, ತನ್ನ ಆಂತರಿಕ ಶಕ್ತಿಯ ಸಹಾಯದಿಂದ, ನಿಮ್ಮಲ್ಲಿರ್ತಕ್ಕಂಥ ಒಂದು ಆಂತರಿಕ ಶಕ್ತಿ ಸಹಾಯದಿಂದ ಅಥವಾ ಮಗುಲಿರ್ತಕ್ಕಂಥ ಒಂದು ಆಂತರಿಕ ಶಕ್ತಿ ಸಹಾಯದಿಂದ ಸಮಸ್ಯೆಗೆ ಪರಿಹಾರ ಮಾಡುವ ಕಲಿಕೆಯನ್ನ ಒಳನೋಟ ಕಲಿಕೆ ಅಂತ ಕರಿತೀವಿ. ಅಂದ್ರೆ ಗೆಸ್ಟಾಲ್ಟ್ ಬಂದ ಪ್ರಮುಖವಾಗಿ ಒಳನೋಟ ಕಲಿಕೆಗೆ ಮಹತ್ವವನ್ನ ಕೊಡ್ತದ ಈ ಒಂದು ಪಾಯಿಂಟ್. ಹಾಗಾದ್ರೆ ಯಾವ್ದೋ ಒಂದು ಸಮಸ್ಯೆ ಐತಿ, ಅದನ್ನ ಬಿಡಿ ಬಿಡಿಯಾಗಿ ನೋಡದೆ, ಅಂದ್ರೆ ಚಿಕ್ಕ ಚಿಕ್ಕ ಭಾಗವಾಗಿ ನೋಡದೆ ಪೂರ್ಣ ಪ್ರಮಾಣದಲ್ಲಿ ನೋಡ್ರಿ ಅಂತೇಳಿ ಹೇಳುವಂತ ಒಂದು ಪಂಥ ಯಾವುದು? ಅದು ಗೆಸ್ಟಾಲ್ಟ್ ಪಂಥ. ನೆಕ್ಸ್ಟ್, ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದು ಇದರ ಒಂದು ಪಿತಾಮಹ ಅಥವಾ ಇದ್ರ ಇಂಪ್ಲಿಮೆಂಟ್ ಮಾಡಿದವರು ಅಂದ್ರೆ ಮ್ಯಾಕ್ಸ್ ವರ್ದಿಮರ್ ಅಂತ ಹೇಳಿ ಬರ್ತಾರ. ಇವ್ರ ಏನಪ್ಪಾ ಅಂದ್ರೆ ಇವನ್ನ ಬೇಸಿಕ್ ಆಗಿ ನೆನಪಿಟ್ಕೋಬೇಕು, ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ಇಂಥವೇನಾದ್ರು ತಪ್ಪು ಮಾಡಿದ್ರೆ ನೀವು ಅಪಾಯಿಂಟ್ ಆಗೋದಿಲ್ಲ, ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಇದು ಸಬ್ಜೆಕ್ಟು. ತಪ್ಪು ಅಂತೇಳಿ ಹೇಳೋದಿಲ್ಲ, ಇದನ್ನ ನಿಮ್ಗೆ ಈಜಿ ಅಂತ ಹೇಳ್ತೀನಿ. ಸೊ ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಪ್ರಮುಖ ಮನೋವಿಜ್ಞಾನಿಗಳು ಅಂದ್ರೆ ಗೆಸ್ಟಾಲ್ಟ್ ಪಂಥಕ್ಕ ಪ್ರಮುಖವಾಗಿ ಸಪೋರ್ಟ್ ಮಾಡಿದವರು ಯಾರು? ಓಕೆ, ಒಂದೇದು ಕೊಹ್ಲರ್ ಅಂತ ಹೇಳಿ ಬರ್ತಾರ, ಆಮೇಲೆ ಕರ್ಟ್ ಲೆವಿನ್, ಆಮೇಲೆ ಕಾರ್ಡ್ ಕಾಪ್ ಅಂತ ಹೇಳಿ ಬರ್ತಾರ. ಅಂದ್ರೆ ತ್ರಿಬಲ್ ಕೆ ಅಂದ್ರೆ ನಮ್ಗೆ ಗೊತ್ತಿರಬೇಕು ಗೆಸ್ಟಾಲ್ಟ್ ಪಂಥ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥವ್ರು ಮ್ಯಾಕ್ಸ್ ವರ್ದಿಮನ್, ಮ್ಯಾಕ್ಸ್. ಇದು ಈ ತರ ನೆನಪಿಟ್ಕೊಳ್ರಿ, ಎಂ ಕೆ 3 ಎಂ ಕೆ 3 ಅಂದ್ರೆ ಗೆಸ್ಟಾಲ್ಟ್ ಪಂಥದ ಪ್ರಮುಖ ಗೆಸ್ಟಾಲ್ಟ್ ವಾದಿಗಳು ಅಥವಾ ಪ್ರಮುಖ ಮನೋವಿಜ್ಞಾನಿಗಳು ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಇವರೆಲ್ಲರ ದೃಷ್ಟಿಕೋನದಲ್ಲಿ ಗೆಸ್ಟಾಲ್ಟ್ ಅಂದ್ರೆ ಏನು? ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ರೆ ಸುಮ್ನೆ ಏನೋ ಒಂದ್ ಐತೆ ಅಂತ ಹೇಳಿ ಆಲೋಚನೆ ಮಾಡುವಂಗಿಲ್ಲ. ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡುದು ಇವರ ತತ್ವ. ಸೈಂಟಿಫಿಕ್ ಆಗಿ ಆಲೋಚನೆ ಮಾಡುದು, ಯಾವುದೋ ಒಂದು ವಿಷಯದ ಕುರಿತು ಸಮಗ್ರ ದೃಷ್ಟಿಕೋನವನ್ನ ಹೊಂದುವುದು, ತಕ್ಷಣ ವಿಚಾರ ಹೊಳೆಯುವಿಕೆ. ಅಂದ್ರೆ ಏನ್ ಆ ಒಂದು ವಸ್ತು ವಿಚಾರದ ಬಗ್ಗೆ ನೀವೇನು ಆಲೋಚನೆ ಮಾಡ್ತಾ ಇದ್ರಿ, ದೃಷ್ಟಿಕೋನವನ್ನ ಹೊಂದ್ತಾ ಇದ್ದೀರಿ, ಆ ವಿಚಾರದ ಬಗ್ಗೆ ತಕ್ಷಣ ಏನ್ ಪಾತ್ರ ವಿಚಾರ ಹೊಳೆಯುವಿಕೆಗೆ ಗೆಸ್ಟಾಲ್ಟ್ ಪಂಥ ಮಹತ್ವವನ್ನ ಕೊಡ್ತದ. ಸೊ ವೆರಿ ಇಂಪಾರ್ಟೆಂಟ್. ಸೊ ವರ್ತನಾ ಪಂಥ ಅದ್ರಲ್ಲಿರ್ತಕ್ಕಂಥ ಅಂಶಗಳು, ಗೆಸ್ಟಾಲ್ಟ್ ಪಂಥ ಅದ್ರಲ್ಲಿರ್ತಕ್ಕಂಥ ಅಂಶಗಳು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಇವೇನ್ ಪಾತ್ರ ಪರೀಕ್ಷೆ ಒಳಗೆ ಕೇಳ್ತಕ್ಕಂಥ ಒಂದು ವಿಷಯ ಆಗಿರ್ತದ. ಗೆಸ್ಟಾಲ್ಟ್ ವಾದಿಗಳು ಯಾರನ್ನು ಗೊತ್ತಾಯ್ತಾ? ಕೋರ್ಲರ್, ಕರ್ಟ್ ಲೆವಿನ್, ಕಾರ್ಡ್ ಕಾಪ್, ಓಕೆ, ಮ್ಯಾಕ್ಸ್ ವರ್ದಿಮರ್. ಗೆಸ್ಟಾಲ್ಟ್ ವಾದಿಗಳ ಒಂದು ಪ್ರಮುಖ ಉದ್ದೇಶ ಏನಾಗಿದೆ? ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಬೇಕು. ಒಂದ ಪದ ಕೇಳ್ಬಿಡ್ತಾನ್ರಿ, ಈ ತರ ಒಂದ ಪದ ಕೇಳ್ಬಿಡ್ತಾನೆ, ನಿಮ್ಗೆ ಕನ್ಫ್ಯೂಷನ್ ಆಗಿ ಫುಲ್ ಸಿಕ್ಕಾಪಡಿ, ಹಿಂದೂ ಗೊತ್ತಾಗಿಲ್ಲ ಮುಂದೆ ಗೊತ್ತಾಗಿಲ್ಲ. ವೈಜ್ಞಾನಿಕ ಆಲೋಚನೆ, ಮಕ್ಕಳಿಗೆ ವೈಜ್ಞಾನಿಕ ಆಲೋಚನೆಯನ್ನು ಮೂಡಿಸ್ತಕ್ಕಂಥ ಒಂದು ಪಂಥ. ಸ್ವಲ್ಪ ಭಾಗ ಏನ್ ಪಾತ್ರ ಅದನ್ನ ಸ್ವಲ್ಪ ಇದನ್ ಮಾಡ್ಬಿಟ್ಟಂದ್ರ ಸೊ ಅಲ್ಲೇ ಏನ್ ಪಾತ್ರ ಡಮಾರ್ ಅಂದ್ಬಿಡ್ತೀರಿ. ಅಂದ್ರೆ ಯಾವ್ದೇ ಕ್ವಶನ್ ಆನ್ಸರ್ ಹಾಕ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಸೊ ಅದಕ್ಕ ವೈಜ್ಞಾನಿಕ ಆಲೋಚನೆ, ಸಮಗ್ರ ದೃಷ್ಟಿಕೋನ, ತಕ್ಷಣ ವಿಚಾರ ಹೊಳೆಯುವಿಕೆ, ಇವ್ ಯಾರು ಅಂದ್ರೆ ಗೆಸ್ಟಾಲ್ಟ್ ಪಂಥದ ಪ್ರಮುಖ ಅಂಶಗಳು. ನೆಕ್ಸ್ಟ್, ಗೆಸ್ಟಾಲ್ಟ್ ಒಳನೋಟ ಕಲಿಕಾ ಸಿದ್ಧಾಂತವು ಪ್ರಮುಖ ಜ್ಞಾನ ವಿಧದ ಸಿದ್ಧಾಂತವಾಗಿದೆ. ಗೆಸ್ಟಾಲ್ಟ್ ಪಂಥದ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ, ಇದರ ಒಂದು ಸಿದ್ಧಾಂತ ಏನಾಗಿತ್ತು ಅಂದ್ರೆ, ಇದು ಒಳನೋಟ ಕಲಿಕಾ ಸಿದ್ಧಾಂತವು ಪ್ರಮುಖವಾಗಿದೆ. ಗೆಸ್ಟಾಲ್ಟ್ ಅಂದ್ರ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ಬೇಕ್ರಿ, ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ಅವನ ಆಂತರಿಕವಾಗಿ ಅವನ ಒಳನೋಟ ಕಲಿಕೆಗೆ ಇದೇನ್ ಪಾತ್ರ ಇದು ಮಹತ್ವವನ್ನು ಕೊಡ್ತದ. ಅವನ ಜ್ಞಾನದ ಇದಕ್ಕೂ ಸಿದ್ಧಾಂತ ಆಗಿದೆ. ಅಂದ್ರೆ ಸುಲಭವಾಗಿ ಹೇಳ್ಬೇಕಂದ್ರೆ ಗೆಸ್ಟಾಲ್ಟ್ ಪಂಥ ಅಂದ್ರೆ ಒಳನೋಟ ಕಲಿಕೆ ಸಿದ್ಧಾಂತ. ಸೊ ಅದಕ್ಕೆ ಇನ್ನೊಂದು ಹೆಸರು ಏನ್ ಪಾತ್ರ, ಜ್ಞಾನ ವಿಧದ ಸಿದ್ಧಾಂತ ಅಂತೇಳಿ ನಾವು ಕರಿತೀವಿ. ಸೊ ಇಷ್ಟೇ ಸಿಂಪಲ್ ಆಗಿ ಏನ್ ಪಾತ್ರ ಇರ್ತಕ್ಕಂಥದ್ದು. ನೆಕ್ಸ್ಟ್, ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದು ಇದರ ಒಳನೋಟ ಕಲಿಕೆಯಲ್ಲಿ ಕೋಹ್ಲರ್ ಅವರು ಬಳಸಿದ ಪ್ರಾಣಿ ಹೆಸರು ಜಸ್ಟ್ ಏನ್ ಪಾತ್ರ ಒಂದು ಮಂಗನ ಅಥವಾ
ಚಿಂಪಾಂಜಿಯನ್ನ ಬಳಸ್ತಾರ. ಆ ಚಿಂಪಾಂಜಿಯ ಹೆಸರು ಸುಲ್ತಾನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಗೆಸ್ಟಾಲ್ಟ್ ಹಂತದ ಪ್ರಮುಖವಾಗಿರ್ತಕ್ಕಂತ ಒಂದು ಉದ್ದೇಶ ಒಳನೋಟ ಕಲಿಕೆಯನ್ನ ನಿರ್ಮಿಸುವುದಾಗಿದೆ. ಸೊ ಹಾಗಾಗಿ ಈ ಒಳನೋಟ ಕಲಿಕೆಯ ಪ್ರಮುಖ ತತ್ವಗಳು ಯಾವುವು? ಇಲ್ಲಿ ಸಾಮೀಪ್ಯತೆ, ಸಾಮ್ಯತೆ, ಸರಳತೆ, ಒಗ್ಗೂಡಿಸುವಿಕೆ, ಕಲಿಕೆಗೆ ಸಂಬಂಧಪಟ್ಟಂತ ಶಬ್ದಗಳು. ಸಾಮ್ಯತೆ ಅಂತಂದ್ರೆ ಇಲ್ಲಿ ಸಾಮೀಪ್ಯತೆ ಅಂತಂದ್ರೆ ಇಲ್ಲಿ ಗುಂಪುಗಳನ್ನ ಅಂದ್ರೆ ಒಂದು ಕಲಿಕಾ ಸಿದ್ಧಾಂತದಲ್ಲಿ ಇರ್ತಕ್ಕಂತ ಆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತ ಅಂಶಗಳು, ಹೋಲಿಕೆಗೆ ಬರ್ತಕ್ಕಂತ ಅಂಶಗಳನ್ನ ಸಾಮೀಪ್ಯತೆ ಅಂತ ಕರೆದ್ರ, ಸಾಮ್ಯತೆ ಅಂತಂದ್ರ ಸೇಮ್ ಒಂದು ಕಾನ್ಸೆಪ್ಟ್ ಐತಿ ಅಥವಾ ಇದೊಂದು ವಸ್ತು ಐತಿ ಇವೆರಡು ಏನಪ್ಪಾ ಅಂದ್ರ ಸಾಮ್ಯತೆಯನ್ನ ಹೊಂದಿದಾವ ಅಂದ್ರೆ ಒಂದೇ ಟೈಪ್ ಇದಾವೆ. ಸೊ ಆದ್ರೆ ಇದು ಸಾಮೀಪ್ಯತೆ ಅಂದ್ರೆ ಈ ತರ ಅಲ್ಲ. ಸಾಮೀಪ್ಯತೆ ಅಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂತ ಕಲಿಕಾ ಸಿದ್ಧಾಂತಗಳು ಅಥವಾ ತತ್ವಗಳು ಅಥವಾ ವಸ್ತುಗಳು ಅಂತೇಳಿ ನೋಡ್ತೀವಿ. ಇನ್ನ ಸರಳತೆಯಿಂದ ಕೂಡಿರ್ತದ ಅಂದ್ರೆ ಇಲ್ಲಿ ಒಂದು ಚಿಂಪಾಂಜಿಯನ್ನು ಒಂದು ರೂಮ್ ಅಲ್ಲಿ ಹಾಕಿ ಸೊ ಆ ಚಿಂಪಾಂಜಿ ಮೇಲೆ ಪ್ರಮುಖವಾಗಿ ಪ್ರಯೋಗವನ್ನ ಮಾಡ್ತಕ್ಕಂಥದ್ದು. ಸೊ ಅದರಲ್ಲಿ ಬರ್ತಕ್ಕಂಥ ಅಂಶಗಳಿವು. ಸರಳತೆಯಿಂದ ಕೂಡಿರ್ತಕ್ಕಂಥ ಸಾಮ್ಯತೆ. ಈಗ ಅಲ್ಲಿ ಆ ಚಿಂಪಾಂಜಿ ಮೇಲೆ ಏನ್ ಪಾತ್ರ ಬನಾನ ಕಟ್ಟಿರ್ತಾರ. ಸೊ ಕೆಳಗಡೆ ಆ ಕಡೆ ಈ ಕಡೆ ಚಲಾಪಲಿ ಇರ್ತಕ್ಕಂಥ ವಸ್ತುಗಳನ್ನ ಇಟ್ಟಿರ್ತಾರ. ಅದೇನ್ ಮಾಡ್ತೈತಿ ಕೂತ್ ವಿಚಾರ ಮಾಡ್ತೈತಿ. ತತ್ಕ್ಷಣ ಏನ್ ಪಾತ್ರ ತನಗ್ ಬಂದಂತ ಸಾಮ್ಯತೆ ಯಾವ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನ್ ಪಾತ್ರ ಅದನ್ನ ಆ ಒಂದು ಏನು ಇಟ್ಟಿರ್ತಾರಲ್ಲ ಆ ಒಂದು ವಸ್ತುಗಳನ್ನ ಅವುಗಳನ್ನ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಆ ಬನಾನವನ್ನ ಯಾವ ರೀತಿ ತಗೋತೈತಲ್ಲ ತಿಂತೈತಲ್ಲ. ಸೊ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥವು. ಕಲಿಕೆನೂ ಏನ್ ಪಾತ್ರ ಅದೇ ತರನ ಒಮ್ಮೆ ಏನ್ ಪಾತ್ರ ತಕ್ಷಣ ಎಲ್ಲವೂ ಒಮ್ಮೆ ಬೆಳೆಯಂಗಿಲ್ಲ. ಸಾಮ್ಯತೆ, ಸಾಮೀಪ್ಯತೆ, ಸರಳತೆ ಅಂಶಗಳನ್ನ ಕಲ್ತ್ಕೊಂಡು ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಕೂಡಿಸ್ತಕ್ಕಂಥದ್ದು. ಸಿಂಪಲ್ ಆಗಿದೆ. ಅವನೇನು ಅಷ್ಟೇನ ನೀವು ವರಿ ಮಾಡ್ಕೋತಕ್ಕಂತ ಅವಶ್ಯಕತೆ ಇಲ್ಲ. ಸೊ ಕಲಿಕೆ ಒಳಗ ಇವೆಲ್ಲ ಏನ್ ಪಾತ್ರ ಬರ್ತಕ್ಕಂಥವು. ನೆಕ್ಸ್ಟ್ ಈ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ವರ್ತನಾ ಪಂಥಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಂಥ. ಅಲ್ಲಿ ಮಾನವ ಅಥವಾ ಪ್ರಾಣಿಗಳ ವರ್ತನೆಯನ್ನ ಅಧ್ಯಯನ ಮಾಡಿದ್ರೆ ಸೊ ಆ ಪಂಥಕ್ಕೆ ಇದು ವಿರುದ್ಧವಾಗಿರ್ತಕ್ಕಂಥ ಪಂಥ. ಇದು ತಕ್ಷಣ ವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳು ವಿಚಾರವನ್ನ ಹೊಳ್ತಕ್ಕಂಥದ್ದು. ಇಲ್ಲಿ ನಾವು ಒಂದು ಸಬ್ಜೆಕ್ಟ್ ಅನ್ನ ಬಿಡಿ ಬಿಡಿಯಾಗಿ ನೋಡದೆ ಇಲ್ಲಿ ಇಡಿಯಾಗಿ ನೋಡ್ತೀವಿ ನಾವು. ಇಡಿಯಾಗಿ ಏನ್ ಪಾತ್ರ ಒಂದು ಕಾನ್ಸೆಪ್ಟ್ ಅನ್ನ ನಾವು ನೋಡ್ತೀವಿ. ಸೊ ಇದು ಇಂಪಾರ್ಟೆಂಟ್. ಅದಕ್ಕಾಗಿ ಇದು ವರ್ತನಾ ಪಂಥಕ್ಕೆ ವಿರುದ್ಧ. ಇದ್ರ ಮೇಲೆ ಒಂದು ಇದೇ ತರ ಕ್ವಶನ್ ಕೇಳ್ತಾ ನೋಡ್ರಿ. ಕ್ವಶನ್ ಕೇಳ್ರೆ ನಿಮ್ಗ ಹಾಕ್ಲಿಕ್ಕೆ ಬರ್ಬೇಕಾಗತ್ತೆ. ನೆಕ್ಸ್ಟ್ ಗೆಸ್ಟಾಲ್ಟ್ ಪಂಥದಲ್ಲಿ ಸನ್ನಿವೇಶವನ್ನ ಬಿಡಿಯಾಗಿ ಗ್ರಹಿಸುವುದಕ್ಕಿಂತ ಅದೇನ್ ಪಾತ್ರ ಇಡಿಯಾಗಿ ಗ್ರಹಿಸುತ್ತದೆ. ಗೆಸ್ಟಾಲ್ಟ್ ಪಂಥದ ಪ್ರಮುಖ ಉದ್ದೇಶ ಸನ್ನಿವೇಶವನ್ನ ಇಲ್ಲಿ ನಾವು ಒಂದೊಂದೊಂದು ತುಣುಕು ನೋಡಂಗಿಲ್ಲ. ಸನ್ನಿವೇಶವನ್ನ ಪೂರ್ತಿ ಏನ್ ಪಾತ್ರ ಗ್ರಹಿಸಿಕೊಂಡು ಅದನ್ನ ನಾವು ಇಡಿಯಾಗಿ ಏನ್ ಪಾತ್ರ ಅರ್ಥ ಮಾಡ್ಕೋತೀವಿ. ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿರ್ತದ. ನೆಕ್ಸ್ಟ್ ವರ್ತನೆಯ ಗುಣಾತ್ಮಕ ಅಳತೆಗೆ ಇದು ಹೆಚ್ಚು ಕೊಡ್ತದ. ಅಂದ್ರೆ ಇಲ್ಲಿ ಪರಿಮಾಣಾತ್ಮಕ ಅಂಶಗಳಿಗೆ ಇದು ಒತ್ತು ಕೊಡೋದಿಲ್ಲ. ಪರಿಮಾಣಾತ್ಮಕ ಅಂದ್ರೆ ನೋಡ್ಲಿಕ್ಕೆ ಕಣ್ಣಿಗೆ ಕಾಣ್ಲಿಕ್ಕೆ ನಾವು ಏನ್ ಪಾತ್ರ ತೋರಿಸ್ತೀವಲ್ಲ ಪರಿಮಾಣಾತ್ಮಕ, ಅದು ಅಲ್ಲ. ಕ್ವಾಂಟಿಟೇಟಿವ್. ಇಲ್ಲಿ ಕ್ವಾಲಿಟೇಟಿವ್ ಅಲ್ಲ. ಕ್ವಾಂಟಿಟೇಟಿವ್ಗೆ ಅಳತೆಗೆ ಗುಣಾತ್ಮಕವಾಗಿರ್ತಕ್ಕಂಥ ಅವನ ಅಳತೆಗೆ ಸೊ ಏನ್ ಪಾತ್ರ ಇದು ಹೆಚ್ಚು ಒತ್ತನ್ನ ಕೊಡ್ತದ. ಹಿಂಗೆ ಪ್ರಶ್ನೆ ಕೇಳ್ತಾನ. ಸೊ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾನ ಅನ್ನೋದು ಹೇಳ್ತಾ ಇದ್ದೇನೆ ನಿಮಗೆ. ಅದಕ್ಕ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪ್ರಶ್ನೆಗಳನ್ನ ಕೇಳುವಂತ ಒಂದು ಮೆಥಡ್ ಈ ತರ ಹೇಳೋದಿರ್ತೈತಲ್ಲ. ಸೊ ಆಲ್ರೆಡಿ ನಮಗೆ ಏನ್ ಪಾತ್ರ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಐತೆ ಅಂತೇಳಿ ನೀವು ತಿಳ್ಕೊಳ್ಳಿ. ಕ್ವಶನ್ ನಾನು ನಿಮ್ಗೆ ಹೆಮ್ಮೆ ಅಂದ್ರೆ ಹೇಳ್ತಾ ಇದ್ದೀನಿ. ಸರ್ ಇದೇನ್ರಿ ನಿಮ್ಗ ನೀವೇನೋ ಒಂದು ಅನ್ಕೋಬಹುದು. ಬಟ್ ಏನಂತಿಲ್ಲ, ಕ್ವಶನ್ಗಳು ಯಾವ ರೀತಿ ಪ್ರೇಮ ಆಗ್ತಾವ. ಸೊ ಜಾಸ್ತಿ ನೀವೇ ಓದ್ಕೊಂಡ್ರೆ ನೀವು ಸ್ಟಡಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಇದತ್ರ ಕ್ವಶನ್ ಕೇಳ್ತಾನ ಅಂತೇಳಿ. ಅಂದ್ರೆ ವರ್ತನಾ ಪಂಥ ಅಂತಕ್ಕಂಥದ್ದು ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದು ಗುಣಾತ್ಮಕತೆಗೆ ಏನ್ ಪಾತ್ರ ಹೆಚ್ಚು ಮಹತ್ವವನ್ನ ನೀಡುತ್ತೆ. ನೆಕ್ಸ್ಟ್ ಶಿಕ್ಷಕನಿಗೆ ಪರಿಕಲ್ಪನೆಯನ್ನ ಇಡಿಯಾಗಿ ಬೋಧಿಸಲು ಅಂದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ನೀವು ಶಿಕ್ಷಕರಾದವ್ರಿಗೆ ಯಾವ ರೀತಿ ಸಹಾಯ ಮಾಡ್ತೈತೆ ಅಂದ್ರೆ ನೀವು ಸಣ್ಣ ಇಟಿಟ ಬೋಧನೆ ಮಾಡ್ಬೇಡ್ರಿಪ್ಪ. ಫುಲ್ ಏನ್ ಪಾತ್ರ ಮಕ್ಕಳಿಗೆ ಬೋಧನೆ ಮಾಡಿ ಇಡಿಯಾಗಿ ಏನ್ ಪಾತ್ರ ಬೋಧಿಸಲು ಇದು ಸಹಾಯ ಮಾಡ್ತದ. ನೆಕ್ಸ್ಟ್ ಅಂತರ್ಶಿಸ್ತಿನ ವಿಧಾನಕ್ಕೆ ಮಹತ್ವವನ್ನು ಕೊಡ್ತದ. ಮಗುವಿಗೆ ಅಂತರ್ಶಿಸ್ತಿನ ಬಗ್ಗೆ ಮಹತ್ವವನ್ನು ನೀಡ್ತಕ್ಕಂಥದ್ದು ಅದು ಶಿಕ್ಷಕರಿಗೆ ಅರ್ಥ ಆಗ್ತದ. ಹೌದು, ಮಗುವಿನಲ್ಲಿ ಏನ್ ಪಾತ್ರ ಅಂತರ್ಶಿಸ್ತನ್ನ ಮೂಡಿಸ್ಬೇಕು. ಅದು ನಿಮಗೆ ಅದ್ರ ಮಹತ್ವವನ್ನು ಹೇಳ್ಕೊಡ್ತಕ್ಕಂಥದ್ದು ಯಾವ್ದಂದ್ರೆ ಅದು ಗೆಸ್ಟಾಲ್ಟ್ ಪಂಥ. ಇನ್ನ ಸಮಸ್ಯಾ ಪರಿಹಾರ ವಿಧಾನಕ್ಕೆ ಇದು ಹೆಚ್ಚು ಮಹತ್ವವನ್ನು ಕೊಡ್ತದ. ಅಂದ್ರೆ ಏನೋ ಒಂದು ಸಮಸ್ಯೆ ಐತಿ ಮಗುವಿಗೆ, ಅದರ ಒಂದು ಪರಿಹಾರವನ್ನು ಸೂಚಿಸ್ತಕ್ಕಂಥದ್ದು ಈ ಗೆಸ್ಟಾಲ್ಟ್ ಪಂಥ.
ನೆಕ್ಸ್ಟ್ ವ್ಯಕ್ತಿನಿಷ್ಠತೆಗೆ ಇದು ಅವಕಾಶವನ್ನ ಕಲ್ಪಿಸಿಕೊಡ್ತದ. ವ್ಯಕ್ತಿನಿಷ್ಠತೆಗೆ ಇದು ಅವಕಾಶವನ್ನ ಕಲ್ಪಿಸಿಕೊಡ್ತದ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮನೋವಿಶ್ಲೇಷಣಾ ಪಂಥ ಅಂತ ಹೇಳಿ ಬರ್ತದ. ಸೊ ಪಂಥಗಳನ್ನ ನಾವು ಬಹಳಷ್ಟು ಒಮ್ಮೆ ಏನಪ್ಪಾ ಅಂದ್ರ ಅದು ಕೊಡ್ತೀವಿ ಅಂದ್ರೆ ಅದು ಆಗಲ್ಲ. ಅದಕ್ಕೆ ಸ್ಟೆಪ್ ವೈಸ್ ಇವತ್ತು 2 ಪಂಥಗಳನ್ನ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರ ನಾನು ಲೈವ್ ಬಂದು ಇವತ್ತು ಲೈವ್ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಅನಾನುಕೂಲ ಇತ್ತು. ನಾಳೆ ಏನಪ್ಪಾ ಅಂದ್ರೆ ನಿಮ್ಗೆ ಲೈವ್ ಬಂದು ಸರಿಯಾಗಿರ್ತಕ್ಕಂಥ ಒಂದು ಸಮಯಕ್ಕೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಏನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದಿಲ್ಲ. ಸೊ ಅವ್ರಿಗೆಲ್ಲರಿಗೂ ಬರ್ತದೆ. ಯಾರು ವಾಟ್ಸ್ಆಪ್ ಇನ್ನೂ ಗ್ರೂಪಿಗೆ ಬಂದಿಲ್ಲ ನೋಡಿ. ಸೊ ಅವರು ನಂಬರ್ ಕೊಡಿ ನನಗೆ. ನಿಮ್ಮನ್ನ ಅಲ್ಲಿ ಆಡ್ ಮಾಡ್ತೀನಿ. ಎಲ್ಲರೂ ಈ ಒಂದು ಸೆಷನ್ ಅನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.